ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. RCB ಕಳೆದ 2 ಮ್ಯಾಚ್ಗಳಿಂದ ಅದ್ಭುತ ಕಂಬ್ಯಾಕ್ ಮಾಡಿಕೊಂಡಿರೋದ್ರಿಂದ RCB ಫ್ಯಾನ್ಸ್ಗಳ ತಲೆಯಲ್ಲಿ ಇನ್ನೂ RCB ತಂಡಕ್ಕೆ ಪ್ಲೇ ಆಫ್ ಅವಕಾಶ ಇದೆಯಾ ಅನ್ನೋ ಪ್ರಶ್ನೆ ಮೂಡಿಕೊಂಡಿದೆ. ಹೌದು, RCBಗೆ ಒಂದು ಸಣ್ಣ ಚಾನ್ಸ್ ಇದೆ. ಬಟ್ RCB ತಂಡ ಒಂದೇ ಒಂದು ಮ್ಯಾಚ್ ಸೋಲೋ ಆಗಿಲ್ಲ. ಮುಂದಿನ ಎಲ್ಲಾ ಪಂದ್ಯಗಳನ್ನು ಗೆಲ್ಲಬೇಕಾಗುತ್ತೆ. ಸದ್ಯದ ಒಂದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ನೋಡೋದಾದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು 9 ಮ್ಯಾಚ್ನಲ್ಲಿ 8 ಮ್ಯಾಚ್ ಅನ್ನ ಗೆದ್ದು ಆಲ್ಮೋಸ್ಟ್ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವರನ್ನು ಬಿಟ್ಟರೆ ಉಳಿದ ಎಲ್ಲ ತಂಡಗಳು ಕೂಡ ಇನ್ನೂ ಮ್ಯಾಚಸನ್ನು ಗೆಲ್ಲಬೇಕು. ಪ್ಲೇ ಆಫ್ಗೆ ಪಕ್ಕ ಎಂಟ್ರಿ ಕೊಡಬೇಕು ಅಂದರೆ ಅಟ್ಲೀಸ್ಟ್ 8 ಪಂದ್ಯಗಳನ್ನಾದರೂ ಗೆದ್ದಿರಲೇಬೇಕು. 2ನೇ ಸ್ಥಾನದಿಂದ ಹಿಡ್ಕೊಂಡು 6ನೇ ಸ್ಥಾನದಲ್ಲಿರುವಂಥ ಟೀಮ್ಸ್ KKR, CSK, ಸನ್ರೈಸರ್ಸ್ ಹೈದರಾಬಾದ್, ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ತಲಾ 5 ಪಂದ್ಯಗಳನ್ನು ಗೆದ್ದುಕೊಂಡಿದ್ದಾರೆ. ಇಲ್ಲಿ RCB ತಂಡಕ್ಕೆ ಅವಕಾಶ ಸಿಗಬೇಕು ಅಂದರೆ ಈ 5 ತಂಡಗಳು ಕೆಳಗಡೆ ಇರುವಂತಹ GT, PBKS ಮತ್ತು ಮುಂಬೈ ಇಂಡಿಯನ್ಸ್ ವಿರುದ್ಧ ಸೋಲ್ಬೇಕು. ಅಂದಾಗ RCB ತಂಡಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಬಟ್ RCB ತಂಡ ಒಂದೇ ಒಂದು ಮ್ಯಾಚ್ ಅನ್ನು ಕೂಡ ಸೋಲೋ ಆಗಿಲ್ಲ. ಹಾಗೇನೆ ನೆಟ್ ರನ್ ರೇಟ್ ಮೇಲೆ ಫೋಕಸ್ ಮಾಡಬೇಕು. ಒಂದು ವೇಳೆ RCB ತಂಡ 5ನೇ ಸ್ಥಾನದಲ್ಲಿದ್ದು ಬೇರೆ ಒಂದು ತಂಡ 4ನೇ ಸ್ಥಾನದಲ್ಲಿದ್ದರೆ ಎರಡೂ ಕೂಡ 7 ಮ್ಯಾಚ್ಗಳನ್ನು ಗೆದ್ದಿದೆ ಅಂದರೆ ಆಗ ನೆಟ್ ರನ್ ರೇಟ್ ಮೇಲೆ ಡಿಸೈಡ್ ಮಾಡ್ತಾರೆ ಯಾವ ತಂಡ ಪ್ಲೇ ಆಫ್ಗೆ ಹೋಗಬೇಕು ಅಂತ. ಇದರಿಂದಾಗಿ RCB ತಂಡಕ್ಕೆ ನೆಟ್ ರನ್ ರೇಟ್ ತುಂಬಾನೇ ಮುಖ್ಯ ಅಂತಾನೆ ಹೇಳ್ಬೋದು. ನಿನ್ನೆ RCB ತಂಡ GT ವಿರುದ್ಧ ಗೆದ್ದಾಗ ಏನಾದರೂ RCB ತಂಡದ ನೆಟ್ ರನ್ ರೇಟ್ ಪ್ಲಸ್ನಲ್ಲಿ ಇದ್ದಿದ್ರೆ ಈಗಾಗಲೇ RCB ತಂಡ 8ನೇ ಸ್ಥಾನಕ್ಕೆ ಜಂಪ್ ಆಗ್ತಾ ಇತ್ತು. ನೆಟ್ ರನ್ ರೇಟ್ ಮೈನಸ್ನಲ್ಲಿ ಇರೋದ್ರಿಂದ ಇನ್ನೂ ಕೂಡ RCB ತಂಡ 10ನೇ ಸ್ಥಾನದಲ್ಲಿ ಉಳ್ಕೊಳ್ಬೇಕಾಗುತ್ತೆ. ಇನ್ನು ಈ ಸೀಸನ್ನಲ್ಲಿ RCB ತಂಡಕ್ಕೆ ಉಳ್ಕೊಂಡಿರೋದು 4 ಪಂದ್ಯಗಳು. 4ಕ್ಕೆ 4 ಗೆಲ್ಲಬೇಕು. RCB ಒಳ್ಳೆ ನೆಟ್ ರನ್ ರೇಟ್ನಲ್ಲಿ ಗೆಲ್ಲಬೇಕು. ಈ 4 ಪಂದ್ಯವನ್ನು ಗೆದ್ದರೆ RCB ತಂಡ ಪಕ್ಕಾ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತಾರೆ ಅಂತ ಏನಿಲ್ಲ. ಟಾಪ್ 4ನಲ್ಲಿ ಇರುವಂತಹ ಟೀಮ್ಸ್ಗಳು ಒಂದು ವೇಳೆ 8 ಮ್ಯಾಚ್ಗಳನ್ನು ಗೆಲ್ಲೋದಕ್ಕೆ ಆಗಿಲ್ಲ ಅಂದಾಗ RCB ತಂಡ 4 ಪಂದ್ಯಗಳನ್ನು ಗೆದ್ದರೆ 7 ಪಂದ್ಯವನ್ನು ಗೆದ್ದ ಹಾಗೆ ಆಗುತ್ತೆ. ಅಲ್ಲಿಗೆ RCB ತಂಡ 7 ಮ್ಯಾಚನ್ನು ಗೆದ್ದು 5ನೇ ಸ್ಥಾನವನ್ನು ಪಡ್ಕೊಂಡಿದ್ರೆ ಅಲ್ಲಿ ನೆಟ್ ರನ್ ರೇಟ್ ಮೇಲೆ ಒಂದು ಚಾನ್ಸ್ ಸಿಗೋ ಸಾಧ್ಯತೆ ಇದೆ ಅಷ್ಟೇ. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆಯೇ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಒಂದು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.